ಸ್ನೇಹಿತರೆ ನಮಸ್ಕಾರ, ಜೈ ಭೀಮ್. ಒಳ ಮೀಸಲಾತಿ ವಿಚಾರದಲ್ಲಿ ಅಲೆಮಾರಿಗಳಿಗೆ ಆಶಾದಾಯಕವಾಗಬಹುದಾದಂತಹ ಒಂದು ಸೂಚನೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿದೆ ಅನ್ನುವಂಥದ್ದು ಮಾಹಿತಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಅಧಿಕೃತವಾಗಿ ಸರ್ಕಾರ ಏನು ಮಾಡಬೇಕು ಅಂತ ಇಲ್ಲಿವರೆಗೂ ಏನು ಹೇಳದೇ ಇದ್ರು ಕೂಡ ಒಂದು ಒಳ್ಳೆ ಮೂವ್ಮೆಂಟ್ಗೆ ಕರೆ ಕೊಟ್ಟಿದೆ. ಏನಂದ್ರೆ ನಾಳೆ 31ನೇ ತಾರೀಕು ಅಲೆಮಾರಿಗಳನ್ನ ಅವರ ನ್ಯಾಯದ ಹಕ್ಕಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಕರೆದಿದ್ದೀವಿ, ಬನ್ನಿ ಅಂತ ಕರೆದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಎಚ್ಚರಿಸೋದು ಅಂದ್ರೆ ನಾನು ಅವರಿಗೆ ಮನವಿ ಮಾಡ್ಕೊಳ್ಳೋದು. ಯಾಕಂದ್ರೆ ಅಲೆಮಾರಿ ಸಮುದಾಯ ಏನ್ ಬೇರೆ ಅಲ್ಲ, ನಮ್ಮಂತೆ ನಿಮ್ಮಂತೆ ಎಲ್ಲರಂತೆ ಶೋಷಿತ ಸಮುದಾಯ. ಇವತ್ತಿಗೂ ಕೂಡ ಹಗಲು ವೇಷಗಳನ್ನ ಹಾಕೊಳ್ಳುವಂಥದ್ದು, ಭಿಕ್ಷೆ ಬೇಡುವಂಥದ್ದು, ಊರಿಂದ ಊರಿಗೆ ಓಡಾಡುವಂಥದ್ದು, ಈ ರೀತಿಯಾದಂತಹ ನಿಕೃಷ್ಟ ಜೀವನವನ್ನು ಮಾಡ್ತಾ ಇರುವಂತಹ ಅಲೆಮಾರಿ ಸಮುದಾಯಗಳಿಗೆ ನಾನು ಮನವಿಯನ್ನು ಮಾಡಬೇಕಾಗಿದೆ. ದಯಮಾಡಿ ನೀವೇನು ನಾಳೆ 31ನೇ ತಾರೀಕು ಸರ್ಕಾರದ ಜೊತೆ ಮಾತುಕತೆಗೆ ಹೋಗ್ತಾ ಇದ್ದೀರಾ ನೀವು ಅಲೆಮಾರಿಗಳು, ನಿಮ್ಮಲ್ಲಿ ನನ್ನ ಎಚ್ಚರಿಕೆ ಅನ್ಕೊಳ್ಳಿ, ಪ್ರಾರ್ಥನೆ ಅನ್ಕೊಳ್ಳಿ. ಯಾವುದೇ ಕಾರಣಕ್ಕೂ ವಲಯ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಲ್ಲಿರುವಂತಹ ನಾಯಕರುಗಳನ್ನ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರುಗಳನ್ನ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಈ ಸಭೆಗೆ ನಿಮ್ಮ ಜೊತೆ ಕರ್ಕೊಂಡು ಹೋಗಬೇಡಿ. ಮತ್ತೆ ವಾಪಸ್ ಹೇಳ್ತಾ ಇದ್ದೀನಿ, ವಲಯ ಮಾದಿಗ ಸಮುದಾಯದ ನಾಯಕರು, ಹೋರಾಟಗಾರರು ಅಂತ ಎನ್ನಿಸ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಲೆಮಾರಿಗಳು ನಿಮ್ಮ ಜೊತೆನಲ್ಲಿ ನಿಮ್ಮ ನಾಯಕತ್ವವನ್ನು ವಹಿಸಿಕೊಂಡು ಬರುವಂತೆ ಅವರನ್ನ ಕರ್ಕೊಂಡು ಹೋಗಬೇಡಿ, ನನ್ನನ್ನು ಕರ್ಕೊಂಡು ಹೋಗಬೇಡಿ. ನಾವು ಸರಿ ಇಲ್ಲ. ಮಾದಿಗ ಸಮುದಾಯದ ಒಳ ಮೀಸಲಾತಿ ಹೋರಾಟಗಾರ ಏನಿದ್ದೀರಲ್ಲ, ನಾವು ಸರಿ ಇಲ್ಲ. ಮೊದಲನೇದಾಗಿ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಸರ್ಕಾರ ಸರಿಯಾದಂತಹ ತೀರ್ಮಾನ ಕೊಟ್ಟಿಲ್ಲ ಅಂತ ಗೊತ್ತಿದ್ದಾಗಲೂ ಸಹ ಮುಖ್ಯಮಂತ್ರಿಗಳಿಗೆ ಜೈಕಾರ ಹಾಕದಂತಹ ಅಯೋಗ್ಯರು ನಾವು. ನಮಗೆ ಸರ್ಕಾರ ನ್ಯಾಯ ಕೊಟ್ಟಿಲ್ಲ, ಸರಿಯಾದ ಪರ್ಸೆಂಟೇಜ್ ಕೊಟ್ಟಿಲ್ಲ, ಏಕೆಡಿ ಸಮಸ್ಯೆ ಬಗೆಹರಿದಿಲ್ಲ, ಬಡ್ತಿನಲ್ಲಿ ಮೀಸಲಾತಿ ಕೊಟ್ಟಿಲ್ಲ, ಬ್ಯಾಕ್ಲಾಗ್ ಕೊಟ್ಟಿಲ್ಲ ಅಂತ ಗೊತ್ತಿದ್ದೂ ಕೂಡ ಊರಲ್ಲಿ ವಿಜಯೋತ್ಸವದ ಮೆರವಣಿಗೆಯನ್ನ ಮಾಡಿದಂತಹ ಅವಿವೇಕಿಗಳು ನಾವು. ಒಳ ಮೀಸಲಾತಿ ವಿಚಾರದಲ್ಲಿ ನಮಗೆ ಸರಿಯಾದ ನ್ಯಾಯ ಕೊಟ್ಟಿಲ್ಲ ಅಂದ್ರೂ ಕೂಡ ಪಕ್ಷವನ್ನ ಬಿಟ್ಟುಕೊಡಬಾರದು ಅನ್ನೋ ಒಂದೇ ಕಾರಣಕ್ಕೆ ಜೈಕಾರ ಹಾಕೊಂಡು, ಹಾಲಭಿಷೇಕ ಮಾಡಿಕೊಂಡು, ಸ್ವೀಟ್ ಹಂಚ್ಕೊಂಡು, ಪಟಾಕಿ ಹೊಡೆದು, ತಮಟೆ ಹೊಡ್ಕೊಂಡು ಮೆರವಣಿಗೆ ಮಾಡಿದಂತ ಈಡಿಯಟ್ಗಳು ನಾವು. ಆಯ್ತಲ್ಲ, ಇದು ನಾನು ಯಾರಿಗೋ ಬೆಟ್ಟು ಮಾಡಿ ತೋರಿಸೋದಲ್ಲ. ಮಾದಿಗ ಸಮುದಾಯದ ಅವಿವೇಕಿಗಳು ಅಂತಂದ್ರೆ ನಾನು ಮಾದಿಗನ ಕೊಟ್ಟಿರೋದ್ರಿಂದ ಆ ಅವಿವೇಕ ಅಂತ ಅನ್ಸ್ಕೊಳ್ಳೋದು ನನಗೂ ಬರ್ತದೆ. ನಾನು ಕೂಡ ಆ ಅವಿವೇಕದಲ್ಲಿ ಪಾಲ್ದಾರನಾಗ್ಬಿಡ್ತೀನಿ. ತಪ್ಪು ತಿಳ್ಕೊಬೇಡಿ. ಕುಲಕ್ ನನ್ನ ನಾಟು ಅಂತ ಬೈತಾರೆ ನಮ್ ಕಡೆ. ಕುಲಕ್ ನನ್ನ ನಾಟು ಅಂತಂದ್ರೆ ಇಡೀ ಯಾವನಿಗೋ ಒಬ್ಬನಿಗೆ ಬೈದಿದ್ದದ್ದು. ಕುಲಕ್ ನನ್ನ ನಾಟು ಅಂದ್ರೆ ಎಲ್ರಿಗೂ ಆಗೋಯ್ತದು. ಎಷ್ಟು ಕೆಟ್ಟದನ್ಸುತ್ತಲ್ವಾ ಅದು. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದೇನು ಅಂತಂದ್ರೆ, ನಾಳೆ ನಡೆಯುವಂತಹ ಸರ್ಕಾರದ ಜೊತೆಗಿನ ಮಾತುಕತೆಯಲ್ಲಿ ಎಲ್ಲ ತೀರ್ಮಾನಗಳು ನಿಮ್ಮದು ಮಾತ್ರ ಆಗಿರ್ಬೇಕು, ಅಲೆಮಾರಿ ಸಮುದಾಯಗಳು ಮಾತ್ರ ಆಗಿರ್ಬೇಕು. ಅಲೆಮಾರಿ ಸಮುದಾಯದಲ್ಲಿ ಏನು ವಿದ್ಯಾವಂತರಿಲ್ವಾ, ಹೋರಾಟಗಾರರಿಲ್ವಾ, ತಿಳುವಳಿಕೆವಂತರಿಲ್ವಾ? ಅಲೆಮಾರಿ ಸಮುದಾಯದಲ್ಲಿ ಎಂತೆಂತ ದೊಡ್ಡ ದೊಡ್ಡ ಕೆಲವರು ಪ್ರೊಫೆಸರ್ಗಳಿದ್ದಾರೆ, ಪಕ್ಷದಲ್ಲಿ ರಾಜಕಾರಣ ಮಾಡುವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಆಯೋಗಗಳ ಅಧ್ಯಕ್ಷರಾಗಿರೋರಿದ್ದಾರೆ. ನಿಮಗೆ ನಾಯಕತ್ವ ಕೊಡೋದಕ್ಕೆ ಈ ಮಾದಿಗ ಸಮುದಾಯ, ವಲಯ ಸಮುದಾಯದ ನಾಯಕರೇ ಬೇಕಾಗಿಲ್ಲ. ನಾನು ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಿಮ್ಮನ್ನ ಯಾಮಾರಿಸ್ಬಿಡ್ತಾರೆ. ಅಲ್ಲಿ ಬಹುಶಃ ಏನೇನು ಆಗಬಹುದು ಅನ್ನೋ ನಾನು ಊಹೆ ಮಾಡಬಲ್ಲೆ, ಆದ್ರೂ ನಾನು ಹೇಳಲ್ಲ. ಯಾಕೆ ಅಂತಂದ್ರೆ, ನಾನು ನಾಳೆ ಅಲ್ಲಿ ಹಿಂಗಾಗುತ್ತೆ, ನೀವು ಹಿಂಗ್ ಮಾಡಿ, ನೀವು ಇದನ್ನ ಮಾಡಬೇಡಿ, ನೀವು ಇದನ್ನ ಒಪ್ಕೊಳ್ಳಿ, ನೀವು ಇದನ್ನ ಒಪ್ಕೋಬೇಡಿ ಅಂತ ಹೇಳುವಂತಹ ದೊಡ್ಡತನ ನನಗೆ ಬೇಡ. ನನಗೆ ಆ ರೀತಿಯಾದಂಥದ್ದು ಏನೂ ಬೇಕಾಗಿಲ್ಲ ನನಗೆ. ನೀವು ಅಲೆಮಾರಿಗಳೇನಿದ್ದೀರಿ, ನಿಮ್ಮ ಹೋರಾಟದ ತೀರ್ಮಾನವನ್ನ ನೀವೇ ಮಾಡಿ, ನಿಮ್ಮ ನಾಯಕತ್ವವನ್ನ ನೀವೇ ತಗೊಳ್ಳಿ. ಮತ್ತೆ ನಾನು ಮಾದಿಗ ಮತ್ತು ವಲಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟಗಾರರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆ ಆದಿವಾಸಿಗಳು, ಅಲೆಮಾರಿಗಳು ನ್ಯಾಯ ಏನಿದೆ, ಅವ್ರ ನ್ಯಾಯದ ತೀರ್ಮಾನಕ್ಕೆ, ಅವರ ಮೀಟಿಂಗಿಗೆ, ಸರ್ಕಾರ ಜೊತೆ ಮಾತುಕತೆಗೆ ಅವ್ರು ಹೋಗ್ತಾರೆ. ನೀವು ಹೋಗ್ಬೇಡ್ರಪ್ಪ. ನೀವಲ್ಲೋಗಿ ಅವರನ್ನ ಮಾತಾಡಕ್ ಬಿಡದೆ ಸರ್ಕಾರನ ಓಲೈಸೋದಕ್ಕೆ, ನಿಮ್ಮ ಪ್ಯಾಕೇಜ್ಗಳಿಗೆ, ನಿಮ್ದೇನೇನೋ ವೈಯಕ್ತಿಕ ತೆವಲುಗಳಿಗೆ ಅಲೆಮಾರಿಗಳನ್ನ ಬಲಿ ಕೊಡೋ ಕೆಲಸವನ್ನ ದಯವಿಟ್ಟು ಮಾಡಬೇಡಿ. ಮತ್ತೆ ಅಲೆಮಾರಿಗಳಿಗೆ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ, ನಾಳೆ ಫ್ರೀಡಂ ಪಾರ್ಕಿಗೆ ಬನ್ನಿ, ಅನಿರ್ದಿಷ್ಟಾವಧಿ ಪ್ರತಿಭಟನೆ. ಇವತ್ತು ಬೆಳಗ್ಗೆಯಿಂದ ಶುರುವಾಗಿರೋದು ಇದು ರೋಗ. ಸರ್ಕಾರ ಮಾತುಕತೆ ಕರೆದಿರೋದು ನಿನ್ನೆ. ಸರ್ಕಾರ ಅಲೆಮಾರಿಗಳೇ ಬನ್ನಿ ಮಾತುಕತೆಗೆ ಅಂತ ಕರೆದಿರೋದು ನಿನ್ನೆ. ಇವತ್ತು ಪೋಸ್ಟರ್ಗಳು ಹರಿದಾಡ್ತಾ ಇದ್ದಾವೆ, ಫ್ರೀಡಂ ಪಾರ್ಕಿಗೆ ಬನ್ನಿ ಅಲೆಮಾರಿಗಳೇ, ಹೋರಾಟ ಮಾಡೋಣ, ನ್ಯಾಯವನ್ನು ಪಡೆಯೋವರೆಗೂ ಮನೆಗೆ ಹೋಗೋದು ಬೇಡ. ಅಲ್ಲಿ ಮಾತುಕತೆ ಕರೆದಿದ್ದಾರೆ, ಹೋಗಿ ಅಟೆಂಡ್ ಮಾಡಿ. ಅಲೆಮಾರಿಗಳು ಮಾತ್ರ ಹೋಗಿ ನಿಮ್ಮ ನಾಯಕತ್ವವನ್ನು ನೀವೇ ವಹಿಸಿ. ನಿಮಗೆ ಯಾವ
ದಡೆ ನಾಯಕನು ಬೇಕಾಗಿಲ್ಲ ನಿಮಗೆ. ನೀವೇ ಜ್ಞಾನವಂತರಿದ್ದೀರಿ, ನಿಮ್ಗೆ ಅನುಕೂಲ ಅವಕಾಶ ಸಿಗ್ತಾ ಇಲ್ಲ, ನಿಮಗೆ ಮೋಸ ಆಗ್ತಾ ಇದೆ ಅಷ್ಟೇ. ಯಾವ ದೊಣೆ ನಾಯಕನು ನಿಮ್ ನಾಯಕತ್ವ ವಹಿಸೋದು ಬೇಡ. ನಿಮ್ಮ ಸಮುದಾಯಗಳ ನಾಯಕತ್ವ ನಿಮ್ಮ ಕೈಯಲ್ಲೇ ಇರಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ನಿಮ್ಮನ್ನ ಉದ್ಧರಿಸಲು ಯಾವ ಮಹಾತ್ಮನು ಇಲ್ಲಿ ಹುಟ್ಟು ಬರೋದಿಲ್ಲ, ನಿಮ್ಮ ವಿಮೋಚನೆಗೆ ನೀವೇ ಹೋರಾಟ ಮಾಡಬೇಕು ಅಂತ. ಹಾಗೆ ಅಲೆಮಾರಿಗಳೇ, ನಿಮ್ಮ ವಿಮೋಚನೆಗೆ ನೀವು ಮಾತ್ರ ಹೋರಾಟ ಮಾಡಬೇಕು. ನೀವೇನಾದ್ರೂ ಈ ಮಾದಿಗ ವಲಯ ಸಂಬಂಧಿತ ಜಾತಿಯ ನಾಯಕರುಗಳನ್ನ ನಂಬ್ಕೊಂಡು ಹೋದ್ರೆ ಸ್ವಾರ್ಥಿಗಳಿದ್ದೀರಿ. ನಾವು ಪರಮ ಸ್ವಾರ್ಥಿಗಳು. ನಾವು ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತ ಗೊತ್ತಾಗದೇ ಇಲ್ಲೇನೆ ನಾವು ಮೆರವಣಿಗೆ ಹೊಂಟೋರು, ತಮಟೆ ಹೊಡೆದವರು, ಜೈಕಾರ ಹಾಕ್ದವರು, ಇವರೇ ನಮ್ಮ ಮನೆ ದೇವರು ಅಂತ ಕರೆದವರು. ಇನ್ನು ಅಲೆಮಾರಿಗಳ ನ್ಯಾಯಕ್ಕೋಸ್ಕರ ನಾವು ಪ್ರಾಮಾಣಿಕವಾಗಿರ್ತೀವಿ ಅಂತ ನಮ್ಮನ್ನು ನಂಬ್ತೀರೇನ್ರಿ ನೀವು? ನಂಬಬೇಡಿ. ನಿಮ್ಮ ಭವಿಷ್ಯಕ್ಕೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಎಲ್ಲ ಕುಲಗಳಿಗೋಸ್ಕರ ನೀವು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಾವು ಕೇಳ್ಕೊತಾ ಇರೋದು, ನಾವು ನಾಯಕರಾಗಬೇಕು, ನಾವು ನಿಮಗೆ ನ್ಯಾಯ ಕೊಡ್ತೀವಿ ಅನ್ನೋ ಹೆಗ್ಗಳಿಕೆ ದಯವಿಟ್ಟು ಯಾರಿಗೂ ಕೊಡೋ ಅಗತ್ಯ ಇಲ್ಲ. ನೆನೆಸ್ಕೊಳ್ಳಿ, ದೆಹಲಿಗೆ ನಿಮ್ಮ ನ್ಯಾಯಕ್ಕಾಗಿ ಕೇಳ್ಕೊಂಡೋದಾಗ ನಿಮ್ಮ ಮೇಲೆ ಏನೆಲ್ಲ ಆಗಿದೆ, ನೀವೇನೆಲ್ಲ ಅನುಭವಿಸಿದ್ರಿ, ಅಲ್ಲಿ ನಿಮಗೆ ನ್ಯಾಯ ಸಿಕ್ತಾ? ಅಲ್ಲೆಲ್ಲ ಏನೆಲ್ಲ ಡಬಲ್ ಗೇಮ್ಗಳಾಯ್ತು, ಎಂತೆಂತ ಕೆಲಸಗಳಾಯ್ತು. ನಾನು ಈ ಬ್ರೋಕರ್ ಅನ್ನೋ ಪದ ಇನ್ನು ಮುಂದೆ ಉಪಯೋಗಿಸಬಾರ್ದು ಅಂತ ಅನ್ಕೊಂಡಿದ್ದೀನಿ. ಫೈನಲ್ ಹೇಳ್ಬಿಡ್ತೀನಿ, ಎಂತೆಂತ ಬ್ರೋಕರ್ಗಳು ನಿಮ್ಗೆ ಏನೇನು ಮೋಸ ಮಾಡಿದ್ರು. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವ ವಲಯ ಮಾದಿಗ ಮತ್ತೆ ಇನ್ನಿತರೆ ಜಾತಿಗಳು, ಆಮೇಲೆ ಬರೀ ವಲಯ ಮಾದಿಗರಿಗೆ ಹೇಳಿದ್ರೆ ಸಾಲದು. ನಾವು ಅತೀ ಬುದ್ಧಿವಂತರು, ನಾವು ಹುಟ್ಟಿರೋದೇ ಸಮಾಜಕ್ಕೆ ಬುದ್ಧಿ ಹೇಳೋದಕ್ಕೆ, ನಾವು ಬಹಳ ಕಲ್ತವ್ರು ಅಂತ ಹೇಳ್ಕೊಂತಿರುವಂತಹ ಪ್ರಗತಿಪರ ಬುದ್ಧಿಜೀವಿಗಳಿದಾರಲ್ಲ, ಈ ಮೆಂಟಲ್ಗಳು, ನಿಮ್ ಪಾದಕ್ಕೆ ಮುಗಿತೀನಪ್ಪ ಅಲೆಮಾರಿಗಳೇ. ಈ ಪ್ರಗತಿಪರ ಮೆಂಟಲ್ಗಳು ಮಾತ್ರ ಕರ್ಕೊಂಡೋಗ್ಬೇಡಿ, ನಿಮ್ಮನ್ನ ಮಾರ್ಬಿಡ್ತಾರೆ. ನಿಮ್ಮನ್ನ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಾರ್ಬಿಡ್ತಾರೆ ಇವರು ಅಲೆಮಾರಿಗಳನ್ನ. ದಯವಿಟ್ಟು ಯಾವುದೇ ಪ್ರಗತಿಪರರು ಅಂತ ಹೇಳಿಸ್ಕೊಳ್ಳುವಂತವ್ರನ್ನ ಸರ್ಕಾರ ಜೊತೆ ಅಲೆಮಾರಿಗಳ ಮಾತುಕತೆಗೆ ಕರ್ಕೊಂಡೋಗ್ಬೇಡಿ. ಇವ್ರನ್ನೇನಾದ್ರೂ ನೀವು ಕರ್ಕೊಂಡೋದ್ರೆ, ನೀವು ಎತ್ತರದ ಧ್ವನಿಯಲ್ಲಿ ನಿಮ್ಮ ಹಕ್ಕಿಗೆ ಆಗ್ರಹಿಸುವಾಗ ನಿಮ್ಮನ್ನ ಹೇಗೆ ತಡೀತಾರೆ, ಹೇಗೆ ಬುದ್ಧಿ ಹೇಳ್ತಾರೆ ನೋಡಿ. ಹಿಂಗೆಲ್ಲ ಮಾತಾಡಬಾರ್ದು, ಸರ್ಕಾರಕ್ಕೆ ಇಕ್ಕಟ್ಟು ಸಿಗಿಸಬಾರ್ದು, ಸರ್ಕಾರಕ್ಕೆ ಮುಜುಗರ ಮಾಡಬಾರ್ದು. ಬಿಜೆಪಿ ಬಂದ್ಬಿಡುತ್ತೆ, ಕೋಮುವಾದಿ ಬಂದ್ಬಿಡುತ್ತೆ, ಮೋದಿ ಬಂದ್ಬಿಡ್ತಾರೆ. ಬಿಡ್ತಾರಂತೆ. ಬಂದಾಗಲೇ 12 ವರ್ಷ ಆಯ್ತು. ಅವ್ರ 12 ವರ್ಷದಿಂದ ಅಧಿಕಾರಕ್ಕೆ ಬಂದಿದ್ದು ಈ ಇಡಿಯಟ್ಗಳಿಂದಲೇ, ಈ ತಿಳುವಳಿಕೆ ಇಲ್ದಿರುವಂತ ಅಯೋಗ್ಯರಿಂದನೇ ಅವರೆಲ್ಲ ಅಧಿಕಾರಕ್ಕೆ ಬಂದಿರೋದು. ನಮ್ಮ ಹಕ್ಕನ್ನ ನಾವು ಪಡೆಯೋದಕ್ಕೆ ಅವರು ಬಂದ್ಬಿಡ್ತಾರೆ, ಇವರು ಬಂದ್ಬಿಡ್ತಾರೆ. ಮಕ್ಕಳಿಗೆ ಊಟ ಮಾಡಲಿಲ್ಲ ಅಂದ್ರೆ, ಮಲಗಲಿಲ್ಲ ಅಂದ್ರೆ ದೆವ್ವ ಬಂದ್ಬಿಡ್ತದೆ, ಭೂತ ಬಂದ್ಬಿಡ್ತದೆ, ಮಲಿಕ ಅಂತ ಮಲಗಿಸ್ತಾರಲ್ಲ, ಹಂಗೆ ನಿಮ್ಮನ್ನ ಸುಮ್ಮನಿರಿಸ್ಬಿಡ್ತಾರೆ. ದಯವಿಟ್ಟು ಯಾವುದೇ ಪ್ರಗತಿಪರನ, ಮಾದಿಗ ಸಮುದಾಯದ ಮುಖಂಡರುಗಳನ್ನ, ವಲಯ ಸಮುದಾಯದ ಮುಖಂಡರುಗಳನ್ನ, ಅಥವಾ ಇನ್ಯಾವುದೇ ಬೋವಿ, ಲಮಾಣಿ, ಕೊರ್ಮ, ಕೊರ್ಚ, ಬೋವಿ, ಬಂಜಾರ ಸಮುದಾಯದ ಮುಖಂಡರುಗಳನ್ನ ಅಲೆಮಾರಿಗಳಿಗೆ ನ್ಯಾಯ ಕೊಡಿಸಿ ಅಂತ ನಿಮ್ಮ ಜೊತೆ ಕರ್ಕೊಂಡು ಹೋಗ್ಬೇಡಿ. ನಿಮಗೆ ಅಲೆಮಾರಿಗಳು ಅಲ್ಲದೆ ಇರುವಂತಹ ಬೇರೆ ಯಾವುದೇ ಜಾತಿಯ ಮುಖಂಡರಿಗೆ, ಪ್ರಗತಿಕರರಿಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ರೆ, ನಾಚಿಕೆ ಇದ್ರೆ, ನಿಮ್ಗೆ ಅಂತಸತ್ವ ಅನ್ನೋದೇನಾದ್ರು ಬದುಕಿದ್ರೆ, ನೀವು ನಿಜವಾಗ್ಲೂ ಕಾಂಗ್ರೆಸ್ಸಿನ ಬೇಡ ಬಿಡಿ ಆ ವರ್ಡ್ ಬೇಡ ಅಲ್ಲದೆ ಹೋದ್ರೆ ನೀವು ಹೋಗ್ಬೇಡಿ. ಅಲೆಮಾರಿಗಳು ನಾಳೆ ಅಲ್ಲಿ ಹೋಗಿ ಮಾತುಕತೆ, ಅವ್ರ ಹಕ್ಕನ್ನ ಅವ್ರು ಮಣಿಸಿ, ಅವ್ರ 1% ರಿಸರ್ವೇಶನ್ ಕೊಡ್ಲಿಲ್ಲ ಸರ್ಕಾರ, ಏನೋ ಪ್ಯಾಕೇಜ್ ಕೊಡುತ್ತೆ, ಅಲೆಮಾರಿಗಳು ಒಪ್ಕೊಳ್ಳಲ್ಲ, ನಾವು ಹೋಗೋಣ ಸೆಂಟ್ರಲ್ ದಲ್ಲಾಳಿ ಕೆಲಸ ಮಾಡೋಣ, ಅವ್ರನ್ನ ಒಪ್ಪಿಸ್ಬಿಡೋಣ ಅಂತ ಯಾವನಾದ್ರೂ ನಂಬಿಕೊಂಡು ಹೋದ್ರೆ, ನಾಳೆ ಮೀಟಿಂಗ್ ಮುಗಿಸ್ಕೊಂಡು ಅಲೆಮಾರಿಗಳಿಗೆ ನ್ಯಾಯ ಕೊಡಿಸ್ತೇ ಆಚೆ ಬಂದ್ರೆ, ನೀವು ಯಾವನೋ ಸರ್ಕಾರ ಜೊತೆನಲ್ಲಿ ಮತ್ತೆ ಅಲೆಮಾರಿಗಳ ಮಧ್ಯದಲ್ಲಿ ಬ್ರೋಕರ್ ಕೆಲಸ ಮಾಡಕ್ ಹೋಗಿರ್ತೀರಿ, ನಿಮ್ಮನ್ನು ಮಾತ್ರ ನಮ್ಮ ತಾಯ್ಮೆ ನಾಳೆ ಬಿಡಲ್ಲ. ನಿಮ್ಮ ಜನ್ಮ ಜಾಲಾಡದೆ ಬಿಡೋದಿಲ್ಲ, ನಿಮ್ಮ ಯೋಗ್ಯತೆ ಏನಂತ ಈ ಸಮಾಜಕ್ಕೆ ಹಿಡ್ದೇ ಬಿಡೋದಿಲ್ಲ. ಇದು ವಾರ್ನಿಂಗ್ ಅನ್ಕೊಳ್ಳಿ. ಮತ್ತೆ ನಾನು ಒಂದೇ ಮಾತು ತುಂಬಾ ಸರಿ ಮಾತಾಡಾಯ್ತು, ಯಾಕಂದ್ರೆ ನನಗೆ ನೋವಾಗ್ತಾ ಇದೆ. ಫ್ರೀಡಂ ಪಾರ್ಕ್ ನಲ್ಲಿ ಬಂದು ಬಿಡ್ಬೇಕಂತೆ ಬೆಳಗ್ಗೆ ಎಲ್ಲ ಅಲೆಮಾರಿಗಳು. ಫ್ರೀಡಂ ಪಾರ್ಕ್ ಬಂದ್ಬಿಡಿ, ಪ್ರತಿಭಟನೆ ಕೂತ್ಬಿಡೋಣ, ನಾಳೆ ನಮಗೆ ನ್ಯಾಯ ಸಿಕ್ಕಿದ್ರೆ ಸರಿ, ಇಲ್ಲ ಅಂದ್ರೆ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡ್ಬಿಡೋಣ. ಸರ್ಕಾರ ಮಾತುಕತೆ ಕರೆದಿದ್ದು, ನೀವು ಡೆಲ್ಲಿಗೆ ಹೋಗಿ ಆಟ ಆಡಿದ್ರಲ್ಲ, ಅದಲ್ಲ. ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ನಾವು ನಡ್ಕತೀವಿ ಎನ್ನುವಂತಹ ಮಾತನ್ನ ಮುಖ್ಯಮಂತ್ರಿ ಕೊಟ್ಟಿದ್ದು. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಅಲೆಮಾರಿಗೆ ನ್ಯಾಯ ಕೊಡಬೇಕು, ಎಂಪರಿಕಲ್ ಡಾಟಾ, ದತ್ತಾಂಶ, ಅದು ತುಂಬಾ ಮುಖ್ಯ ಆಗ್ತದೆ. ಆದ್ರೆ ಆಧಾರದಲ್ಲಿ ಕೊಡ್ಲಿಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ಉತ್ತರ ಕೊಡಕ್ಕಾಗಲ್ಲ. ಸರ್ಕಾರ ಮಾತುಕತೆ ಕರೆದಿರೋದು ನೀವು ಡೆಲ್ಲಿಗೆ ಹೋಗಿ ನಾಟಕ ಆಡಿದ್ರಿ ಅಂತ ಅಲ್ಲ. ಅಲೆಮಾರುಗಳ ಕೇಸು ಕೋರ್ಟ್ ಅಲ್ಲಿದೆ, ಬಗೆಹರಿಸದೆ ಹೋದ್ರೆ ಈ ಇಡೀ ಪ್ರಕರಣ ಸರಿ ಹೋಗೋದಿಲ್ಲ. ಆಮೇಲೆ ಹೊಲೆಯರು, ಮಾದಿಗರು, ಬೋವಿ, ಕೊರಬರು ಎಲ್ಲರೂ ಸೇರ್ಕೊಂಡು ಕಾಂಗ್ರೆಸ್ ಸಿಗ್ತಾರೆ. ಹಂಗಾಗಿ ಅಲೆಮಾರಿಗಳು ನ್ಯಾಯ ಕೊಡಂತ ಮಾತುಕತೆ ಕರೆದವ್ರೆ. ಅವ್ರ ಕೇಸ್ ಹಾಕಿರೋರ್ಗೆ ಈ ನ್ಯಾಯವನ್ನ ಹೆಂಗೆ ಪಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಿದ್ದಾರೆ. ಅತ್ಯದ್ಭುತವಾದಂತಹ ಡ್ರಾಫ್ಟ್ ಅನ್ನ ಅಲೆಮಾರಿಗಳು ಮಾಡಿರುವಂತದ್ದು.
ಅವರು ಏನೋ ನಮ್ಗೆ ನ್ಯಾಯ ಬೇಕು ಅಂತ ಕೇಳ್ಕೊಳ್ಳೋದಕ್ಕೆ. ಸರ್ಕಾರಕ್ಕೆ ಏನ್ ತಪ್ಪು ಅಂತ ಎತ್ತು ತೋರಿಸೋದು ಮಾಡಿದ್ರೆ ತುಂಬಾ ಬುದ್ಧಿವಂತರಿದ್ದಾರೆ, ಅವರೇ ಹೋಗಿ ಮಾತಾಡ್ಕೊಳ್ಳಿ. ಅವರು ಏನು ಒಪ್ಕೋತಾರೋ, ಅವ್ರು 1% ಒಪ್ಕೋತಾರೋ, ಪ್ಯಾಕೇಜ್ ಒಪ್ಕೋತಾರೋ, ಮತ್ತೊಂದು ತಪ್ಪಾದ್ರೆ ಅದನ್ನ ಅವರೇ ಒಪ್ಕೊಳ್ಳಿ, ಸರಿಯಾದ್ರೂ ಅದು ಅವರೇ ಒಪ್ಕೊಳ್ಳಿ. ನಿಮ್ಮ ಸೆಂಟ್ರಲ್ ಹೋಗಿ ದಲ್ಲಾಳಿತನ ಮಾಡುವಂತ ಅಗತ್ಯ ಯಾರು ಇಲ್ಲ. ಯಾವ ಪ್ರಗತಿಪರನು ಅಲೆಮಾರಿಗಳ ಪರವಾಗಿ ಮೀಟಿಂಗ್ ಹೋಗೋ ಅಗತ್ಯ ಇಲ್ಲ. ಯಾವ ಅಲೆಮಾರಿಗಳನ್ನು ಕೊರ್ಚಾಗಳು ಕೂಡ ಅಲೆಮಾರಿಗಳ ಪರವಾಗಿ ಅಲ್ಲಿ ಹೋಗಿ ಕೂತ್ಕೋಬೇಕಾಗಿಲ್ಲ. ನಾವು ಹೋಗಿ ಸರ್ಕಾರ ಜೊತೆ ಮಾತಾಡಿಸಿ ನ್ಯಾಯ ಕೊಡಿಸ್ತೀವಿ ಅನ್ನೋ ನಾಟಕಗಳು ಬೇಕಾಗಿಲ್ಲ. ದಯವಿಟ್ಟು ಅಲೆಮಾರಿಗಳನ್ನ ಅವ್ರ ಪಾರ್ಗ ಅವ್ರು ಬಿಡಿ. ಅಲ್ಲಿ ಏನೋ ಮುಖ್ಯಮಂತ್ರಿ ಇರ್ತಾರೆ, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇರ್ತಾರೆ, ಹಾಗೆ ನಮ್ಮ ಕೆ.ಎಚ್. ಮುನಿಯಪ್ಪ ಸಚಿವರು ಇರ್ತಾರೆ, ಆರ್.ಬಿ. ತಿಮ್ಮಾಪುರ್ ಇರ್ತಾರೆ, ಸಚಿವರು ಇರ್ತಾರೆ, ಅಲೆಮಾರಿಗಳಿರ್ತಾರೆ, ಆ ಸಂಬಂಧಪಟ್ಟ ಆಯೋಗದವ್ರು ಯಾರು ಇರಬೇಕು ಅಂದ್ರೆ ಇರ್ತಾರೆ, ಸೆಕ್ರೆಟರಿಗಳು ಇರ್ತಾರೆ, ಮಾತಾಡ್ಕೋತಾರೆ, ಅವ್ರ ನ್ಯಾಯನ ಪಡ್ಕೋತಾರೆ. ನಾಳೆ ಏನಾದ್ರೂ ನೀವು ಹೋಗಿ ಬ್ರೋಕರ್ಗಿರಿ ಮಾಡಿ ಅಲೆಮಾರಿಗಳಿಗೆ ಅನ್ಯಾಯ ಮಾಡಿ ಅಲೆಮಾರಿಗಳಿಗೂ ಕೂಡ ಏನೋ ಒಳ ಮೀಸಲಾತಿಯ ನ್ಯಾಯ ಸಿಗದೆ ಇರೋ ರೀತಿಯಲ್ಲಿ ನೀವು ಬ್ರೋಕರ್ ಕೆಲಸ ಮಾಡ್ಕೊಂಡು ಬಂದ್ರಿ ಅಂದ್ರೆ ನೀವು ಕೆಟ್ಟ 3 ದಿವಸ. ಮತ್ತೆ ನಾವ್ ಇದುವರೆಗೂ ಏನ್ ಮಾಡಿದೀವಿ ಅದರ ಮುಂದಿನ ಹೆಜ್ಜೆಗಳನ್ನ, ಅದರ ಪರಿಣಾಮವನ್ನ ನೀವೆಲ್ಲರೂ ನೋಡ್ಬೇಕಾಗ್ತದೆ. ನೀವು ಯಾವನೂ ಕೂಡ ಅಲ್ಲಿಗೆ ಹೋಗೋ ಅಗತ್ಯ ಇಲ್ಲ. ಅಲೆಮಾರಿಗಳೇ, ನಿಮ್ಮ ನ್ಯಾಯವನ್ನ ನೀವು ಪಡ್ಕೊಳ್ಳಿ, ನಿಮ್ಮ ನಾಯಕತ್ವವನ್ನು ನೀವು ವಹಿಸಿ, ನಿಮ್ಮ ತೀರ್ಮಾನವನ್ನ ನೀವು ಮಾಡಿ, ಸರ್ಕಾರ ಜೊತೆಲಿ ನಿಮ್ಮ ನಾಯಕತ್ವದಲ್ಲದೆ ಮಾತುಕತೆ ನಡೀಲಿ. ಯಾವ ಮಧ್ಯವರ್ತಿಗಳ ಅಗತ್ಯವೂ ಇಲ್ಲ, ಯಾವ ಪ್ರಗತಿಪರರ ಅಗತ್ಯವೂ ಇಲ್ಲ. ನೀವು ಫ್ರೀಡಂ ಪಾರ್ಕ್ ಹೋಗಿ ಕೂತ್ಕೊಂಡು ಅಲ್ಲಿ ಏನಾದ್ರೂ ನ್ಯಾಯ ಸಿಗದೆ ಹೋದ್ರೆ ಮುಂದೆ ಸರ್ಕಾರದ ವಿರುದ್ಧ ಎದ್ದೊಳ್ಬೇಕಾದಂತಹ ಹೋರಾಟದ ಧ್ವನಿ ಇದೆಯಲ್ಲ, ಅದನ್ನ ಫ್ರೀಡಂ ಪಾರ್ಕ್ ಹೋಗಿ ಈ ದಲ್ಲಾಳಿಗಳ ಕೈಲಿಸಿಕೊಂಡು ದಮನ ಮಾಡ್ಕೊಳ್ಳೋದು ಬೇಡ. ನಾನು ಹೇಳೋದು ಸರಿ ಅನ್ಸಿದ್ರೆ ಒಪ್ಕೊಳ್ಳಿ, ತಪ್ಪು ಅನ್ಸಿದ್ರೆ ನೀವು ಯಾವನ ಮಾತಾಡಿದ್ರೆ ಹುಚ್ಚ ಅಂತ ಬಿಟ್ಬಿಡಿ. ಆಗ್ಬೋದಾ? ತಮ್ಮೆಲ್ಲರೂ ಶುಭವಾಗಲಿ. ನಮಸ್ಕಾರ. ಜೈ ಭೀಮ್. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.